ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡಿಬಹುದು. ಅದೇ ರೀತಿ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಂದ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡಬಹುದು. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಭಾರತದ 15ನೇ ರಾಷ್ಟ್ರಪತಿಯಾದಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಒಡಿಶಾದ ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಮಹಿಳೆಯಾಗಿದ್ದಾರೆ ಅಂತ. ಆಪ್ಷನ್ಗಳಲ್ಲಿ ಗೋಂಡ್, ಸಂತಾಲ್, ನಾಗಾ, ಚಕ್ಮಾ ಅಂತ ಇತ್ತು. ಸರಿಯಾದ ಉತ್ತರ ಆಪ್ಷನ್ ಬಿ, ಸಂತಾಲ್ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ದ್ರೌಪದಿ ಮುರ್ಮು ಅವರು 15ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರಿಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಈ ಡಿಸ್ಕಾಮ್ ಅಥವಾ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ ಸಂಬಂಧಿಸಿದಂತೆ ಈ ಉದಯ್ ಅನ್ನುವ ಸ್ಕೀಮ್ನ ಫುಲ್ ಫಾರ್ಮ್ ಏನು ಅಂತ ಪ್ರಶ್ನೆ ಇದೆ. UDAY ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ಗೆ ಸಂಬಂಧಿಸಿದಂತೆ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಉದಯ್ ಸ್ಕೀಮ್? ಓಕೆ, ಈ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಒಂದು ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. ಕ್ಸಿಲಿಟಾಲ್ ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಇದನ್ನು ಪರ್ಯಾಯ ಸಕ್ಕರೆಯನ್ನು ಉತ್ಪಾದಿಸಲು ಬಳಸಲಾಗುತ್ತೆ. ಆಪ್ಷನ್ 2, ಫೋಟೋವೋಲ್ಟಾಯಿಕ್ ಪ್ಯಾನಲ್ಗಳನ್ನು ತಯಾರಿಸಲು ಬಳಸಲಾಗುತ್ತೆ. ಅಥವಾ ಆಪ್ಷನ್ 3, ಇದು ಒಂದು ತ್ಯಾಜ್ಯವಾಗಿದೆ. ಆಪ್ಷನ್ 4, ಎಲೆಕ್ಟ್ರಾನಿಕ್ ಸಾಧನಗಳ ತಯಾರಿಕೆಯಲ್ಲಿ ಇದನ್ನು ಬಳಸಲಾಗುತ್ತೆ ಅಂತ ಆಪ್ಷನ್ ಇದೆ. ಸೊ ಸರಿಯಾದ ಉತ್ತರ ಈ ಕ್ಸಿಲಿಟಾಲ್ ಅನ್ನುವ ಪದಾರ್ಥವನ್ನು ಪರ್ಯಾಯ ಸಕ್ಕರೆ ಉತ್ಪಾದನೆ ಮಾಡುವ ಒಂದು ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಸೊ ಇದರ ಕುರಿತಾದಂತಹ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಕಬ್ಬಿನ ಬೊಗಾಸೆ ಅಥವಾ ಕಬ್ಬಿನ ತ್ಯಾಜ್ಯ, ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು ಯಾವ ರೀತಿ ಈ ಕಬ್ಬಿನ ರಸವನ್ನು ಎಕ್ಸ್ಟ್ರಾಕ್ಟ್ ಮಾಡಿದ ಆದಮೇಲೆ ಈ ಸಕ್ಕರೆ ಕಾರ್ಖಾನೆಗಳಲ್ಲಿ ಈ ಒಂದು ಕಬ್ಬಿನ ಸಿಪ್ಪೆಯನ್ನು ಮತ್ತೆ ಜನರೇಷನ್ ಮಾಡುವ ಉದ್ದೇಶದಿಂದ, ಅಂದರೆ ವಿದ್ಯುತ್ ಉತ್ಪಾದನೆ ಮಾಡುವ ಉದ್ದೇಶದಿಂದ ಬಳಸಲಾಗುತ್ತದೆ. ಸೊ ಅದೇ ರೀತಿ ಈ ಅಲ್ಟರ್ನೇಟ್ ಶುಗರ್ ಅಥವಾ ಈ ಸಕ್ಕರೆಯ ಒಂದು ಪರ್ಯಾಯವಾದಂತಹ ಉತ್ಪನ್ನವನ್ನು ಸಕ್ಕರೆಯಂತೆ ಬಳಸಲಾಗುವಂತಹ ಒಂದು ಪದಾರ್ಥವನ್ನು ತಯಾರು ಮಾಡಲು ಕೂಡ ಈ ಕಬ್ಬಿನ ಬಗಾಸೆ ಅಥವಾ ಈ ತ್ಯಾಜ್ಯವನ್ನು ಬಳಸಲಾಗುತ್ತದೆ. ಸೊ ಇದರ ಕುರಿತಾದಂತಹ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟನ್ನು ನೋಡೋದಾದರೆ, ರೀಸೆಂಟಾಗಿ ಗುವಾಹತಿಯಲ್ಲಿರುವಂತಹ IIT ಸಂಸ್ಥೆಯ ಸಂಶೋಧಕರಿಂದ ಈ ಕಬ್ಬಿನ ಬೊಗಾಸೆಯನ್ನು ಹುದುಗುವಿಕೆಯ ಪ್ರಕ್ರಿಯೆ ಅಥವಾ ಈ ಫರ್ಮೆಂಟೇಷನ್ ಪ್ರೊಸೆಸ್ನಿಂದ ಈ ಒಂದು ಕ್ಸಿಲಿಟಾಲ್ ಅನ್ನು ಉತ್ಪಾದನೆ ಮಾಡುವ ಒಂದು ಮೆಥಡನ್ನು ಫೈಂಡ್ ಮಾಡಿದ್ದಾರೆ. ಕಾಂಟೆಕ್ಸ್ಟ್ ಅನ್ನು ತಿಳಿದುಕೊಳ್ಳೋದಾದರೆ, ಗುವಾಹತಿಯಲ್ಲಿರುವಂತಹ IITಯ ಸಂಸ್ಥೆಯಿಂದ ಸಂಶೋಧಕರು ಈ ಕಬ್ಬಿನ ಒಂದು ಫರ್ಮೆಂಟೇಷನ್ ಪ್ರಕ್ರಿಯೆ ಮೂಲಕ ಈ ಕಬ್ಬಿನ ಬೊಗಾಸೆಗೆ ಅಲ್ಟ್ರಾಸೌಂಡ್ ಟೆಕ್ನಿಕ್ ಅನ್ನು ಬಳಸಿ ಅದರ ಒಂದು ಪ್ರೊಸೆಸ್ ಅನ್ನು ಮಾಡುವುದರಿಂದ ಈ ಕ್ಸಿಲಿಟಾಲ್ ಅನ್ನು ಉತ್ಪಾದನೆ ಮಾಡಬಹುದು ಅಂತ ಕಂಡುಹಿಡಿದಿದ್ದಾರೆ. ಈ ರಾಸಾಯನಿಕ ಸಂಶ್ಲೇಷಣೆಯ ಒಂದು ಸಾಂಪ್ರದಾಯಿಕ ಹುದುಗುವಿಕೆ ಅಥವಾ ಈ ಫರ್ಮೆಂಟೇಷನ್ ಮಾಡುವ ಒಂದು ವಿಧಾನದಲ್ಲಿ ಈ ಒಂದು ಟೈಮ್ ಸೇವಿಂಗ್ ಅನ್ನು ಕೂಡ ಈ ಒಂದು ಕ್ಸಿಲಿಟಾಲ್ ಉತ್ಪಾದನೆಯಲ್ಲಿ ಅಲ್ಟ್ರಾಸೌಂಡ್ ಟೆಕ್ನಿಕ್ ಮೂಲಕ ಮಾಡಬಹುದಾಗಿದೆ ಅಂತ ಕಂಡುಹಿಡಿಯಲಾಗಿದ್ದು, ಈ ಅಲ್ಟ್ರಾಸೌಂಡ್ ಟೆಕ್ನಿಕ್ನ ಮೂಲಕ ಈ ಸಮಯದಲ್ಲಿ ಸುಮಾರು 15 ಗಂಟೆಯ ಒಂದು ಕಾಲವನ್ನು ಅಥವಾ ಸಮಯವನ್ನು ಸೇವ್ ಮಾಡಬಹುದು. ಅಷ್ಟೇ ಅಲ್ಲದೆ ಈ ಒಂದು ಉತ್ಪನ್ನದ ಇಳುವರಿಯನ್ನು ಕೂಡ 20% ಹೆಚ್ಚಿಸಬಹುದಾಗಿದೆ ಅಂತ ಈ ಒಂದು ಗುವಾಹತಿಯಲ್ಲಿರುವಂತಹ IIT ಸಂಸ್ಥೆಯ ಸಂಶೋಧಕರು ಕಂಡುಹಿಡಿದಿದ್ದಾರೆ. ಇನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಆದಂತಹ ಈ ಕ್ಸಿಲಿಟಾಲ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಒಂದು ಪದಾರ್ಥವನ್ನು ಸಕ್ಕರೆಯ ಬದಲಾಗಿ ಪರ್ಯಾಯವಾಗಿ ಉಪಯೋಗ ಮಾಡಬಹುದು ಅಂತ ಕಂಡುಹಿಡಿಯಲಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಸಿಹಿಕಾರಕವಾಗಿ ಈ ಸುರಕ್ಷಿತವಾದಂತಹ ಸಿಹಿಕಾರಕವಾಗಿ ಕ್ಸಿಲಿಟಾಲ್ ಅನ್ನು ಬಳಸಬಹುದಾಗಿದೆ. ಮಧುಮೇಹ ಮತ್ತು ಸಾಮಾನ್ಯ ಆರೋಗ್ಯ ಹೊಂದಿರುವಂತಹ ವ್ಯಕ್ತಿಗಳ
ಮೇಲೆ ಈ ಪ್ರೊಸೆಸ್ ಮಾಡಲಾದಂತಹ ಕೆಮಿಕಲಿ ಟ್ರೀಟ್ ಆದಂತಹ ಬಿಳಿ ಸಕ್ಕರೆಯ ಅಥವಾ ಸುಕ್ರೋಸ್ನ ಋಣಾತ್ಮಕ ಪರಿಣಾಮಗಳನ್ನು ಕೂಡ ಈ ಕ್ಸಿಲಿಟಾಲ್ ಕಡಿಮೆ ಮಾಡಲಿದ್ದು ಈ ಒಂದು ಶುದ್ಧವಾದಂತಹ ಪರ್ಯಾಯ ಸಿಹಿ ಕಾರಕವಾಗಿ ಕ್ಸಿಲಿಟಾಲ್ ಅನ್ನು ಉಪಯೋಗ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ಸಕ್ಕರೆ ಆಲ್ಕೋಹಾಲ್ ಮತ್ತು ಸೌಮ್ಯವಾದಂತಹ ಪ್ರಿಬಯೋಟಿಕ್ ಮತ್ತು ದಂತಕ್ಷಯಗಳ ಕುರಿತಾದಂತಹ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಪರಿಹಾರವನ್ನ ಮಾಡುವ ಒಂದು ನಿಟ್ಟಿನಲ್ಲಿ ಈ ಕ್ಸಿಲಿಟಾಲ್ ಅನ್ನು ಉಪಯೋಗಿಸಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಆಂಟಿ ಒಬೆಸೋಜೆನಿಕ್ ಅಥವಾ ಈ ಬೊಜ್ಜಿನ ಸಮಸ್ಯೆಗಳಿಂದ ಕೂಡ ಈ ಕ್ಸಿಲಿಟಾಲ್ ಸಾಕಷ್ಟು ಪರಿಹಾರವನ್ನ ಒದಗಿಸಲಿದ್ದು ಇದನ್ನ ಆಂಟಿ ಡಯಾಬಿಟಿಕ್ ಆಗಿ ಉಪಯೋಗಿಸಬಹುದಾದಂತಹ ಗುಣಲಕ್ಷಣಗಳನ್ನು ಈ ಕ್ಸಿಲಿಟಾಲ್ ಹೊಂದಿದೆ ಅಂತ ಹೇಳಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಕ್ಸಿಲಿಟಾಲ್ ಅನ್ನ ಸುರಕ್ಷಿತವಾದಂತಹ ಪರ್ಯಾಯ ಸಿಹಿಕಾರಕ ಅಥವಾ ಅಲ್ಟರ್ನೇಟ್ ಶುಗರ್ ಆಗಿ ಬಳಸಬಹುದಾದಂತ ಈ ಒಂದು ಕಬ್ಬಿನ ಬೊಗಾಸೆ ಮೂಲಕ ತಯಾರಾದಂತಹ ಕ್ಸಿಲಿಟಾಲ್ ಬಗ್ಗೆ ಈ ಒಂದು ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ನಿಮಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ನಿಮಗೆ ಯಾವುದೇ ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಟ್ಸ್ ಮಾಡ್ತಾ ಹೋಗಿ. ಇದರಿಂದ ನಿಮ್ಮ ರಿವಿಷನ್ ಟೈಮ್ ಕೂಡ ಸೇವ್ ಆಗುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಎಕ್ಸಾಮ್ ಟೈಮ್ನಲ್ಲಿ ರಿವೈಸ್ ಮಾಡುವುದಕ್ಕೆ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ. ಸೊ ಕ್ಸಿಲಿಟಾಲ್ ಅನ್ನುವ ಪದಾರ್ಥವನ್ನು ಇದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನನ್ನು ನಾವು ತಿಳ್ಕೊಂಡ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಸ್ತುತ ಭಾರತದ ಶಕ್ತಿಯ ಅಗತ್ಯತೆಗೆ ಪವನ ಶಕ್ತಿ ಅಥವಾ ವಿಂಡ್ ಎನರ್ಜಿಯ ಕೊಡುಗೆ ಶೇಕಡಾವಾರುಗಳಲ್ಲಿ ಎಷ್ಟು ಅಂತ ಪ್ರಶ್ನೆ ಇದೆ. ಅಂದರೆ ನಮ್ಮ ಟೋಟಲ್ ಎನರ್ಜಿ ನೀಡ್ಗೆ, ಈ ಒಂದು ಟೋಟಲ್ ಎನರ್ಜಿ ಪ್ರೊಡಕ್ಷನ್ನಲ್ಲಿ ಈ ವಿಂಡ್ ಎನರ್ಜಿಯಿಂದ ಎಷ್ಟು ಪರ್ಸೆಂಟ್ನಷ್ಟು ಕಾಂಟ್ರಿಬ್ಯೂಷನ್ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಅಪ್ರಾಕ್ಸಿಮೇಟ್ಲಿ 5% ಅಥವಾ 10%, 15% ಅಥವಾ 20% ಅಂತ ಇದೆ. ಸೊ ನಮ್ಮ ಭಾರತದ ಕಂಪ್ಲೀಟ್ ಆದಂತಹ ಒಂದು ಎನರ್ಜಿ ನೀಡ್ ಅಥವಾ ಶಕ್ತಿಯ ಅಗತ್ಯತೆಗೆ ಈ ವಿಂಡ್ ಎನರ್ಜಿಯಿಂದ ಸುಮಾರು 10%ನಷ್ಟು ಕೊಡುಗೆಯನ್ನು, ಕಾಂಟ್ರಿಬ್ಯೂಷನನ್ನು ಈ ಒಂದು ಪವನ ಶಕ್ತಿಯ ಮುಖಾಂತರ ನಾವು ಪಡೆದುಕೊಳ್ತಾ ಇದ್ದೇವೆ. ಸೊ ಇದರ ಕುರಿತಾದಂತಹ ಒಂದು ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡೋಣ. ರೀಸೆಂಟ್ ಆಗಿ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ GWEC ಮತ್ತು ನಮ್ಮ ನವೀಕರಿಸಬಹುದಾದಂತಹ ಶಕ್ತಿಯಲ್ಲಿ ಎಕ್ಸ್ಪರ್ಟೀಸ್ ಅನ್ನು ಹೊಂದಿರುವಂತಹ ಸಲಹಾ ಸಂಸ್ಥೆಯಾದಂತಹ MEC+ ಈ ಎರಡು ಸಂಸ್ಥೆಗಳಿಂದ ಬಿಡುಗಡೆ ಮಾಡಿದಂತಹ ಒಂದು ವರದಿಯ ಪ್ರಕಾರ ಭಾರತದಲ್ಲಿ 2024ರ ವೇಳೆಗೆ ಈ ಹೊಸದಾದಂತಹ ಪವನ ವಿದ್ಯುತ್ ಯೋಜನೆಗಳ ವಾರ್ಷಿಕ ಸ್ಥಾಪನೆಯ ಗರಿಷ್ಠ ಮಟ್ಟವನ್ನು, ಅತ್ಯಂತ ಹೆಚ್ಚಿನ ಪ್ರಮಾಣದ ವಿಂಡ್ ಎನರ್ಜಿ ಪ್ರೊಡಕ್ಷನ್ ಅನ್ನ ಮಾಡಲಾಗುವುದು 2024ರವರೆಗೆ ಅಂತ ಒಂದು ಅಂದಾಜನ್ನ ಈ ವರದಿಯ ಪ್ರಕಾರ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಭಾರತ 2030ರ ವೇಳೆಗೆ ತನ್ನ ಅರ್ಧದಷ್ಟು ಶಕ್ತಿ ಉತ್ಪಾದನೆಯನ್ನ ಪಳೆಯುಳಿಕೆಯೇತರ ಅಂದರೆ ನಾನ್ ಫಾಸಿಲ್ ಫ್ಯೂಯಲ್ಗಳಿಂದ ಮಾಡಲಾಗುವುದು ಅಂತ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಲಾಗಿದೆ. ಸೊ ಈ ನಿಟ್ಟಿನಲ್ಲಿ 2022ರ ವೇಳೆಗೆ 60 ಗಿಗಾವ್ಯಾಟ್ಗಳಷ್ಟು ಈ ವಿಂಡ್ ಎನರ್ಜಿಯಿಂದ ಪ್ರೊಡ್ಯೂಸ್ ಮಾಡಲಾದಂತಹ ಶಕ್ತಿಯ ಉತ್ಪಾದನೆ ಮಾಡಲಾಗುವುದು ಅಂತ ಒಂದು ಟಾರ್ಗೆಟ್ ಅನ್ನ ಸೆಟ್ ಮಾಡಲಾಗಿದೆ. ಇದಕ್ಕೆ ಸಂಪೂರ್ಣವಾಗಿ ಬದ್ಧವಾಗಿದೆ ಅಂತ ಕೂಡ ಈ ಒಂದು ರಿಪೋರ್ಟ್ನಲ್ಲಿ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗೆ 40 ಗಿಗಾವ್ಯಾಟ್ಗಳಷ್ಟು ಪವನ ವಿದ್ಯುತ್ ಸಾಮರ್ಥ್ಯವನ್ನು ಭಾರತದಲ್ಲಿ ಸ್ಥಾಪಿಸಲಾಗಿದ್ದು 2017ರಿಂದ ಈ ಒಂದು ಪವನ ವಿದ್ಯುತ್ ಸಾಮರ್ಥ್ಯವನ್ನು ಎಕ್ಸ್ಪಾಂಡ್ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಕೆಲಸಗಳು ಸಾಕಷ್ಟು ನಿಧಾನವಾಗಿವೆ. ಇದಕ್ಕೆ ಕಾರಣ ಕೋವಿಡ್-19ನ 2ನೇ ತರಂಗದಿಂದ ಕೂಡ ಸಾಕಷ್ಟು ರೀತಿಯಾದಂತಹ ಇಂಪ್ಯಾಕ್ಟ್ಗಳಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಈ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ಗೆ ಅಂದರೆ ಪೂರೈಕೆ ಸರಪಳಿಗೆ ಸಂಬಂಧಿಸಿದಂತಹ ಅಡೆತಡೆಗಳಿಂದಾಗಿ 2021ರಲ್ಲಿ ಕೇವಲ 1.45 ಗಿಗಾವ್ಯಾಟ್ಗಳಷ್ಟು ವಿಂಡ್ ಪ್ರಾಜೆಕ್ಟ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಸೊ ಎನರ್ಜಿ ನೀಡ್ಸ್ ಮತ್ತು ಎನರ್ಜಿ ಫುಲ್ಫಿಲ್ಮೆಂಟ್ಸ್ಗಳ ಬಗ್ಗೆ ನಮ್ಮ ಮಿನಿಸ್ಟ್ರಿ ಆಫ್ ಪವರ್ ಇಂಧನ ಸಚಿವಾಲಯದಿಂದ ಕೆಲವೊಂದಿಷ್ಟು ಡೇಟಾಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ. ಸೊ ಅದರ ಒಂದು ಟೇಬಲ್ ಅನ್ನು ನೋಡಿದರೆ ನಮ್ಮ ಭಾರತದಲ್ಲಿ ಒಟ್ಟು ವಿದ್ಯುತ್ ಉತ್ಪಾದನೆ ಫಾಸಿಲ್ ಮತ್ತು ನಾನ್ ಫಾಸಿಲ್ ಫ್ಯೂಯಲ್ಗಳ ಮುಖಾಂತರ ಮಾಡಲಾಗುತ್ತೆ. ಫಾಸಿಲ್ ಅಂತಂದರೆ ಈ ಕೋಲ್ ಆಗಿರಬಹುದು, ಲಿಗ್ನೈಟ್, ಗ್ಯಾಸ್ ಆಗಿರ್ಬೋದು, ಡೀಸೆಲ್, ಈ ರೀತಿಯಾದಂತಹ ಪಳೆಯುಳಿಕೆಯ ಪದಾರ್ಥಗಳಿಂದ ಪ್ರೊಡ್ಯೂಸ್ ಮಾಡಲಾದಂತಹ ಇಂಧನ, ಮತ್ತು ನಾನ್ ಫಾಸಿಲ್ ಫ್ಯೂಯಲ್ ಅಂತಂದರೆ ಹೈಡ್ರೋ ಎನರ್ಜಿ ಆಗಿರಬಹುದು, ವಿಂಡ್, ಸೋಲಾರ್ ಎನರ್ಜಿ ಆಗಿರ್ಬೋದು, ಮತ್ತು ಇನ್ನಿತರ ತ್ಯಾಜ್ಯಗಳಿಂದ ಪ್ರೊಡ್ಯೂಸ್ ಮಾಡಲಾದಂತಹ ಎನರ್ಜಿ ಆಗಿರ್ಬೋದು. ಈ ರೀತಿಯಾದಂತಹ ಶಕ್ತಿ ಉತ್ಪಾದನೆಯ ಸೋರ್ಸಸ್ಗಳನ್ನು ನಾನ್ ಫಾಸಿಲ್ ಫ್ಯೂಯಲ್ ಸೋರ್ಸಸ್ಗಳಂತ ಕರೆಯಲಾಗುತ್ತೆ. ಸೊ ಈ ಪಳೆಯುಳಿಕೆಗಳಿಂದ
ಕೋಲ್ ಆಗಿರ್ಬೋದು, ಲಿಗ್ನೈಟ್, ಗ್ಯಾಸ್, ಡೀಸೆಲ್ ಈ ರೀತಿಯಾದಂತಹ ಪದಾರ್ಥಗಳಿಂದ, ವಸ್ತುಗಳಿಂದ ಪ್ರೊಡ್ಯೂಸ್ ಮಾಡಲಾಗುವಂತಹ ಶಕ್ತಿ ಉತ್ಪಾದನೆ 58.5%ಗಳಾಗಿದ್ದರೆ ಈ ರಿನ್ಯೂಯಬಲ್ ಎನರ್ಜಿ ಅಥವಾ ನಾನ್ ಫಾಸಿಲ್ ಫ್ಯೂಯಲ್ಗಳಿಂದ ಸುಮಾರು 41.5%ಗಳಷ್ಟು ಶಕ್ತಿ ಉತ್ಪಾದನೆ ಭಾರತದಲ್ಲಿ ಆಗ್ತಾ ಇದೆ. ಅದರಲ್ಲಿ ಈ ಪವನ ಶಕ್ತಿಗೆ ಸಂಬಂಧಿಸಿದಂತೆ ಇದರ ಕಾಂಟ್ರಿಬ್ಯೂಷನ್ ಅನ್ನು ನೋಡೋದಾದ್ರೆ ಈ ಒಂದು ಒಟ್ಟು ಶಕ್ತಿಯ ಉತ್ಪಾದನೆಯಲ್ಲಿ 10.1%ನಷ್ಟು ಪವನ ಶಕ್ತಿಯ ಒಂದು ಇಂಧನವನ್ನು ನಾವು ಬಳಸಿಕೊಳ್ತಾ ಇದ್ದೇವೆ. ಇದು ಆಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಆಗಿದ್ದರಿಂದ ಈ ಒಂದು ಇಮೇಜನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ, ಈ ಪಾಯಿಂಟ್ಸ್ಗಳನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಫಾಸಿಲ್ ಫ್ಯೂಯಲ್ಗಳಿಂದ ಮತ್ತು ಯಾವ್ಯಾವ ಒಂದು ಇಂಧನದ ಶಕ್ತಿ ಉತ್ಪಾದನೆಯ ಒಂದು ಮೂಲಗಳಿಂದ ನಮ್ಮ ಎಷ್ಟು ಪರ್ಸೆಂಟ್ನಷ್ಟು ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ ಅಂತ ಈ ಇಮೇಜ್ನಲ್ಲಿ ಇದ್ದು, ಇದು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಆಬ್ಜೆಕ್ಟಿವ್ ಅಷ್ಟೇ ಅಲ್ಲದೆ ಈ ಎಸ್ಸೆಗಳಲ್ಲೂ ಕೂಡ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನ, ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದು. ಈ ಪರಿಸರ ರಕ್ಷಣೆಗೆ ಸಂಬಂಧಿಸಿದಂತೆ ನಾನ್ ಫಾಸಿಲ್ ಫ್ಯೂಯಲ್ಗಳು ಅಥವಾ ರಿನ್ಯೂಯಬಲ್ ಎನರ್ಜಿ, ನವೀಕರಿಸಬಹುದಾದಂತಹ ಶಕ್ತಿ ಉತ್ಪಾದನೆಯ ಕುರಿತಾದಂತಹ ಯಾವುದೇ ಟಾಪಿಕ್ಸ್ಗಳು ಬಂದರೆ ಅದರ ಒಂದು ಎಸ್ಸೆಗಳಲ್ಲಿ ಈ ಪಾಯಿಂಟ್ಸ್ಗಳನ್ನು ನೀವು ಕಂಪಲ್ಸರಿಯಾಗಿ ಆ್ಯಡ್ ಮಾಡುವುದರಿಂದ ನಿಮ್ಮ ಮಾರ್ಕ್ಸ್ನಲ್ಲಿ ಕೂಡ ಸಾಕಷ್ಟು ಹೆಚ್ಚಳವನ್ನು ನೀವು ಕಾಣಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ಇ ಶ್ರಮ್ ಅನ್ನುವ ಪೋರ್ಟಲ್ ಬಗ್ಗೆ ಇದೆ. ಇ ಶ್ರಮ್ ಅನ್ನುವ ಆನ್ಲೈನ್ ಪೋರ್ಟಲನ್ನು ಯಾವ ಸಚಿವಾಲಯದಿಂದ ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಿನಿಸ್ಟ್ರಿ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಮಿನಿಸ್ಟ್ರಿ ಅಂತ. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ 2, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ, ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟ್ರಿ. ಈ ಒಂದು ಸಚಿವಾಲಯದಿಂದ ಇ ಶ್ರಮ್ ಅನ್ನುವ ಒಂದು ಆನ್ಲೈನ್ ಪೋರ್ಟಲನ್ನು ಲಾಂಚ್ ಮಾಡಲಾಗಿದೆ. ಸೊ ಇದರ ಕುರಿತಾದಂತಹ ಒಂದು ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. ಕಾಂಟೆಕ್ಸ್ಟ್ ಏನು ಅಂತಂದರೆ, ರೀಸೆಂಟಾಗಿ ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ, ಈ ನಮ್ಮ ಭಾರತದ NFSA ಅಥವಾ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013ರ ಅಡಿಯಲ್ಲಿ ಈ ಬಡವರಿಗೆ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವಾಸಿಸುವಂತಹ ಬಡವರಿಗೆ ಸಬ್ಸಿಡಿಯನ್ನು ಒದಗಿಸುವಂತಹ ಆಹಾರ ಧಾನ್ಯಗಳಿಗೆ ಅರ್ಹತೆಯನ್ನು ನಮ್ಮ 2011ರ ಜನಗಣತಿಯ ಆಧಾರದ ಮೇಲೆ, ಇದರ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ಫಲಾನುಭವಿಗಳನ್ನು ಗುರುತಿಸಲಾಗ್ತಾ ಇದೆ. ಸೊ ಇದರ ಒಂದು ಎಕ್ಸ್ಪಾನ್ಷನ್ ಅನ್ನು ಮಾಡಿ ಹೆಚ್ಚು ಅಗತ್ಯವಿರುವಂತಹ ವ್ಯಕ್ತಿಗಳಿಗೆ, ನಾಗರಿಕರಿಗೆ ಈ ಒಂದು ಸಬ್ಸಿಡಿಯನ್ನು ನೀಡಿದಂತಹ ಆಹಾರ ಧಾನ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಒಂದು ಡೈರೆಕ್ಷನನ್ನು ನಮ್ಮ ಭಾರತದ ಸುಪ್ರೀಂ ಕೋರ್ಟ್ನಿಂದ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ಡೈರೆಕ್ಷನನ್ನು ನೀಡಲಾಗಿದೆ. ಸೊ ಈ ಕುರಿತಾದಂತಹ ಒಂದು ಸಾಕಷ್ಟು ಯೋಜನೆಗಳನ್ನು ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದ್ದು, ಇಲ್ಲಿಯವರೆಗೆ 2011ರ ಒಂದು ಜನಗಣತಿಯ ಪ್ರಕಾರ ಇರುವಂತಹ ಒಂದು ಜನಸಂಖ್ಯೆಗೆ ಫಲಾನುಭವಿಗಳನ್ನು ಗುರುತಿಸುವ ಒಂದು ಡೇಟಾಬೇಸನ್ನು ಫಾಲೋ ಮಾಡಲಾಗ್ತಾ ಇದೆ. ಆದರೆ 2021ರ ಒಂದು ಜನಗಣತಿಯನ್ನು ಪರಿಗಣಿಸಿ, ಜನಗಣತಿ ಇನ್ನೂ ಮಾಡಿಲ್ಲ, ಆದರೂ ಕೂಡ ಜನಸಂಖ್ಯೆಯ ಹೆಚ್ಚಳವನ್ನು ಪರಿಗಣಿಸಿ ಈ ಒಂದು ಸಬ್ಸಿಡಿಯನ್ನು ನೀಡುವಂತಹ ಆಹಾರ ಧಾನ್ಯಗಳನ್ನು ಜನರಿಗೆ ಪೂರೈಕೆಯನ್ನು ಮಾಡಬೇಕು ಅಂತ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ನಿಂದ ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿದೆ. ಈ NFSA ಅಥವಾ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಒಂದು ವ್ಯಾಪ್ತಿಯನ್ನು ಮರು ನಿರ್ಧರಿಸುವ ಒಂದು ಡೈರೆಕ್ಷನನ್ನು ನೀಡಲಾಗಿದೆ. ಸೊ ಈ ಒಂದು ಆರ್ಡರನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಭಾರತದ ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಈ ಆಹಾರದ ಹಕ್ಕು ಕೂಡ ಇಂಪ್ಲಿಸಿಟ್ಲಿ ಮೆನ್ಷನ್ ಆಗಿದೆ ಅಂತ, ಅಥವಾ ಅನೇರವಾಗಿ ಮೆನ್ಷನ್ ಮಾಡಲಾಗಿದೆ ಅಂತ, ಇದನ್ನು ಕೂಡ ಮೂಲಭೂತ ಹಕ್ಕು ಅಂತ ಪರಿಗಣಿಸಬೇಕು ಅಂತ ನಮ್ಮ ಸುಪ್ರೀಂ ಕೋರ್ಟ್ ಗಮನಿಸಿದೆ. ಈ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ರೀತಿಯಾದಂತಹ ಯೋಜನೆಗಳನ್ನು ಜಾರಿಗೊಳಿಸಲಾಗಿದ್ದು, ಈ ಡೇಟಾಬೇಸನ್ನು ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಡೇಟಾಬೇಸನ್ನು ಪ್ರೊಡ್ಯೂಸ್ ಮಾಡುವ ಉದ್ದೇಶದಿಂದ ಇ ಶ್ರಮ್ ಅನ್ನುವ ಪೋರ್ಟಲನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಈ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಈ ಒಂದು ಮಹತ್ವಾಕಾಂಕ್ಷಿ ಡೇಟಾಬೇಸ್ ಪ್ರೊಡ್ಯೂಸ್ ಮಾಡುವಂತಹ ಪೋರ್ಟಲ್ ಆದಂತಹ ಇ ಶ್ರಮ್ ಪೋರ್ಟಲ್ನಲ್ಲಿ ಕೇಂದ್ರ ಕಾರ್ಮಿಕ ಸಚಿವಾಲಯದಿಂದ, ಮುಖ್ಯವಾಗಿ ಈ ಒಂದು ಸಚಿವಾಲಯದಿಂದ ಅಸಂಘಟಿತ ಕಾರ್ಮಿಕರ ರಾಷ್ಟ್ರೀಯ ಡೇಟಾಬೇಸ್ ಅಥವಾ ನ್ಯಾಷನಲ್ ಡೇಟಾಬೇಸ್ ಫಾರ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಈ ಒಂದು ಪೋರ್ಟಲ್ ಅನ್ನು ಡೆವಲಪ್ ಮಾಡಲಾಗಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಈ ಕನ್ಸ್ಟ್ರಕ್ಷನ್
ಈ ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಟ್ ಮಾಡುವಂತಹ ಒಂದು ವರ್ಕರ್ಗಳಾಗಿರ್ಬೋದು, ಕೃಷಿ ಮತ್ತು ಮೀನುಗಾರಿಕೆ ಸಂಬಂಧಿಸಿದಂತಹ ಡೈರಿಗಳಿಗೆ ಸೇರಿದಂತಹ ಸುಮಾರು 400 ಉದ್ಯೋಗಗಳಲ್ಲಿ ಹರಡಿರುವಂತಹ ಕಾರ್ಮಿಕರ ನೋಂದಣಿಗಾಗಿ ಈ ಶ್ರಮ್ ಪೋರ್ಟಲ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಇದರಲ್ಲಿ ಕಾರ್ಮಿಕರು, ಸ್ವಯಂ ಉದ್ಯೋಗಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ ಇದನ್ನು ಡೆವಲಪ್ ಮಾಡಲಾಗಿದೆ. ಸೊ ಈ ಶ್ರಮ್ ಪೋರ್ಟಲ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದರಲ್ಲಿ ನೋಂದಣಿ ಮಾಡಿದಂತಹ ಕಾರ್ಮಿಕರಿಗೆ, ಅಸಂಘಟಿತ ವಲಯಕ್ಕೆ ಸೇರಿದಂತಹ ಕಾರ್ಮಿಕರಿಗೆ 12 ಅಂಕಿಗಳ ಒಂದು ವಿಶಿಷ್ಟವಾದಂತಹ ಸಂಖ್ಯೆಯನ್ನು ಸ್ಪೆಸಿಫಿಕ್ ಆಗಿ ನೀಡಲಾಗುತ್ತದೆ. ಸೊ ಈ ಶ್ರಮ್ ಕಾರ್ಡನ್ನು ಕೂಡ ಈ 12 ಅಂಕಿಗಳನ್ನು ಹೊಂದಿದಂತಹ ಕಾರ್ಡನ್ನು ನೀಡಲಾಗ್ತಾ ಇದ್ದು, ಈ ಕೆಲಸಗಾರರಿಗೆ, ನೋಂದಣಿ ಮಾಡಿದಂತಹ ಕೆಲಸಗಾರರಿಗೆ ಈ ಶ್ರಮ್ ಪೋರ್ಟಲ್ನಲ್ಲಿ ನೋಂದಾಯಿಸಲ್ಪಟ್ಟಿದ್ದರೆ, ಈ ಅಪಘಾತದ ಸಂದರ್ಭದಲ್ಲಿ ಮರಣವಾದರೆ, ಆ ಒಂದು ವ್ಯಕ್ತಿಯ ಮರಣವಾದರೆ ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ಆ ವ್ಯಕ್ತಿ ಗುರಿಯಾದರೆ 2 ಲಕ್ಷದವರೆಗೆ ಮತ್ತು ಭಾಗಶಃ ಅಂಗವೈಕಲ್ಯವನ್ನು ಹೊಂದಿದರೆ 1 ಲಕ್ಷದವರೆಗೆ ಇನ್ಶೂರೆನ್ಸ್ ಅನ್ನು ಕೂಡ ನೀಡಲಾಗುವಂತಹ ಪ್ರಾವಧಾನವನ್ನು ಈ ಪೋರ್ಟಲ್, ಈ ಶ್ರಮ್ ಅನ್ನುವ ಪೋರ್ಟಲ್ನಲ್ಲಿ ನೋಂದಾಯಿಸಿದಂತಹ ವ್ಯಕ್ತಿಗಳಿಗೆ ಈ ಶ್ರಮ್ ಕಾರ್ಡ್ ಮುಖಾಂತರ ನೀಡಲಾಗುವುದು. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತವು ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆ ಅಥವಾ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಅನ್ನ ಯಾವ ವರ್ಷದವರೆಗೆ ಸಾಧಿಸುವಂತಹ ಮಹತ್ವಾಕಾಂಕ್ಷಿ ಗುರಿಯನ್ನ ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2030, 2040, 2060 ಅಥವಾ 2070 ಅಂತ ಇದೆ. ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4, 2070ರವರೆಗೆ ಭಾರತವು ಈ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಅನ್ನ ಸಾಧಿಸುವಂತಹ ಗುರಿಯನ್ನ ಹೊಂದಿದೆ. ಸೊ ಈ ಕುರಿತಾದಂತಹ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ, ಭಾರತವು 2070ರ ವೇಳೆಗೆ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನ ಸಾಧಿಸುವಂತಹ ಗುರಿಯನ್ನ ಹೊಂದಿರುತ್ತದೆ ಅಂತ 2021ರಲ್ಲಿ ನಡೆದಂತಹ ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೆದಂತಹ ಒಂದು ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಭಾರತ ಬದ್ಧವಾಗಿದೆ ಅಂತ ಕೂಡ ಹೇಳಿದ್ದಾರೆ. 2036ರ ವೇಳೆಗೆ ಯಾವ ರೀತಿಯಾದಂತಹ ಒಂದು ಈ ಕುರಿತಾದಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದರೆ ನಮ್ಮ ಭಾರತದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ ಅಂತ ನೀತಿ ಆಯೋಗದ ಉನ್ನತ ಮಟ್ಟದ ಒಂದು ಕಮಿಷನ್ ಮುಖಾಂತರ ಒಂದು ವರದಿಯನ್ನ ರಿಪೋರ್ಟ್ ಮಾಡಲಾಗಿದೆ. ಸೊ ಇದರ ಪ್ರಕಾರ ಭಾರತದ ಆರ್ಥಿಕತೆಯ ಮೇಲೆ GDP ಪರಿಭಾಷೆಯಲ್ಲಿ ಹೇಳುವುದಾದರೆ ಒಟ್ಟು 371 ಶತಕೋಟಿ ಮೌಲ್ಯದ, 371 ಬಿಲಿಯನ್ ಡಾಲರ್ಗಳಷ್ಟು ಮೌಲ್ಯದ ಒಂದು ಬೆಳವಣಿಗೆಯನ್ನ ಭಾರತದಲ್ಲಿ ಕಾಣಲಾಗುವುದು ಅಂತ. ಇದು 4.7% ಭಾರತದ ಆರ್ಥಿಕತೆಯನ್ನ ಹೆಚ್ಚಿಸಬಹುದು ಅಂತ ಈ ಒಂದು ಅಂದಾಜನ್ನ ಈ ಒಂದು ರಿಪೋರ್ಟ್ನಲ್ಲಿ ಮಾಡಲಾಗಿದೆ. ಏಷ್ಯಾವನ್ನ ನೆಟ್ ಝೀರೋಗೆ ತೆಗೆದುಕೊಂಡು ಹೋಗುವಂತಹ ಒಂದು ಉನ್ನತ ಮಟ್ಟದ ನೀತಿ ಆಯೋಗದಿಂದ ನೀಡಿದಂತಹ ಈ ವರದಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗವನ್ನ ಕೂಡ ಕ್ರಿಯೇಟ್ ಮಾಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಕೆಲಸಗಳು ಆಗಲಿವೆ ಅಂತ ಅಂದಾಜನ್ನ ಮಾಡಲಾಗಿದೆ. ಇದರ ಪ್ರಕಾರ 2047ರ ವೇಳೆಗೆ ಸುಮಾರು 15 ಮಿಲಿಯನ್ಗಳಷ್ಟು ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವಂತಹ ಸಾಮರ್ಥ್ಯವನ್ನ ಈ ಗ್ರೀನ್ ಎನರ್ಜಿ ಅಥವಾ ಶುದ್ಧವಾದಂತಹ ಒಂದು ಕ್ಲೀನ್ ಎನರ್ಜಿ ಪ್ರೊಡಕ್ಷನ್ ಮಾಡುವುದು ಅಥವಾ ಈ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಮಾಡುವಂತಹ ಕುರಿತಾದಂತಹ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದರಲ್ಲಿ ಈ ಒಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡಿಸಬಹುದಾಗಿದೆ ಅಂತ ಅಂದಾಜನ್ನ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಒಂದು ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಗಳ ಒಂದು ರಿವಿಷನ್ ಅನ್ನು ಕೂಡ ಮಾಡಿಬಿಡೋಣ. ನಾವು ಮೊದಲ ಒಂದು ಆರ್ಟಿಕಲ್ನಲ್ಲಿ ಕಬ್ಬಿನ ಬೊಗಾಸೆ ಮುಖಾಂತರ ಕ್ಸಿಲಿಟಾಲ್ ಅನ್ನುವ ಒಂದು ಪರ್ಯಾಯವಾದಂತಹ ಸುರಕ್ಷಿತ ಸಿಹಿಕಾರಕವನ್ನು ರೀಸೆಂಟ್ ಆಗಿ IIT ಗುವಾಹಟಿಯಲ್ಲಿ ಡೆವಲಪ್ ಮಾಡಲಾಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಪವನ ಶಕ್ತಿಗೆ ಸಂಬಂಧಿಸಿದಂತಹ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೂಡ ತಿಳಿದುಕೊಂಡಿವಿ. 2030ರ ವೇಳೆಗೆ ಭಾರತವು ತನ್ನ ಅರ್ಧದಷ್ಟು ವಿದ್ಯುತ್ತನ್ನು ಪಳೆಯುಳಿಕೆಯೇತರ ಅಥವಾ ಗ್ರೀನ್ ಎನರ್ಜಿ ಪ್ರೊಡಕ್ಷನ್ ಮುಖಾಂತರ ಮಾಡಲಾಗುವುದು ಅಂತ ಒಂದು ಟಾರ್ಗೆಟನ್ನು ಸೆಟ್ ಮಾಡಿದೆ. ಸೊ ಸದ್ಯಕ್ಕೆ ಪವನಶಕ್ತಿಯ ಒಂದು ಪ್ರೊಡಕ್ಷನ್ ಯಾವ ರೀತಿ ಆಗ್ತಾ ಇದೆ ಮತ್ತು ನಮ್ಮ ಭಾರತದ ವಿದ್ಯುತ್ ಉತ್ಪಾದನೆಯಲ್ಲಿ ಪವನಶಕ್ತಿಯ ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ಕೂಡ ತಿಳ್ಕೊಂಡಿವಿ. ವಿಂಡ್ ಎನರ್ಜಿಯಿಂದ 10.1%ನಷ್ಟು ವಿದ್ಯುತ್ತನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಈ ಶ್ರಮ್ ಅನ್ನುವ ಒಂದು ಪೋರ್ಟಲ್ ಕುರಿತಾದಂತಹ ಮತ್ತು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅನುಷ್ಠಾನದ ಕುರಿತಾದಂತಹ ಒಂದು ಆದೇಶವನ್ನು ಕೂಡ ತಿಳ್ಕೊಂಡ್ವಿ. ಆಹಾರದ ಹಕ್ಕು ಇದು ನಮ್ಮ 21ನೇ ವಿಧಿಯ ಸಂವಿಧಾನದ 21ನೇ ವಿಧಿಯ ಮೂಲಭೂತ ಹಕ್ಕುಗಳಲ್ಲಿ ಇಂಪ್ಲಿಸಿಟ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಗಮನಿಸಿದರ ಬಗ್ಗೆ ತಿಳ್ಕೊಂಡ್ವಿ.
ಅದಾದ ನಂತರ ವಿಶೇಷವಾಗಿ ಈ ಒಂದು ನೆಟ್ ಝೀರೋ ಕಾರ್ಬನ್ ಎಮಿಷನ್ ಅಥವಾ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯ ಒಂದು ಗುರಿಯನ್ನು ನಮ್ಮ ಭಾರತ 2070 ವೇಳೆಗೆ ಕಂಪ್ಲೀಟ್ ಆಗಿ ಸಾಧಿಸುವಂತಹ ಗುರಿಯನ್ನು ಹೊಂದಿದೆ. ಇದರಿಂದ ಭಾರತದ ಆರ್ಥಿಕತೆಯ ಮೇಲೆ ಯಾವ ರೀತಿ ಪರಿಣಾಮಗಳು ಬೀರಲಿವೆ, ಅಷ್ಟೇ ಅಲ್ಲದೆ ಈ ಒಂದು ಉದ್ಯೋಗ ಸೃಷ್ಟಿಯ ಕುರಿತಾಗಿ ಕೂಡ ಈ ಒಂದು ಯಾವ ರೀತಿ ಇಂಪ್ಯಾಕ್ಟನ್ನು ಮಾಡಲಿದೆ ಅಂತ ಈ ಒಂದು ಡಿಸ್ಕಷನ್ ಮುಖಾಂತರ ನಾವು ತಿಳ್ಕೊಂಡ್ವಿ. ಸೊ ಐ ಹೋಪ್ ನಿಮಗೆಲ್ಲ ಡಿಸ್ಕಷನ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೋತೀನಿ. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಗಳ PDF ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಹ್ಯಾವ್ ಎನ್ ಆಸಮ್ ಡೇ.